ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ರಾಜೇಶ್ವರಿ ಒಲಿಸಿಕೊಳ್ಳೋಕೆ ದಾಸನ ಮತಬೇಟೆ ಹೇಗಿತ್ತು? ಮಂಡ್ಯದಂತೆ ರಾಜರಾಜೇಶ್ವರಿ ನಗರದಲ್ಲೂ ಧೂಳೆಬ್ಬಿಸಿದ ಸಾರಥಿ. ಬಿಜೆಪಿ ಸರ್ಕಾರಕ್ಕೆ ಪಾದಯಾತ್ರೆಯ ಎಚ್ಚರಿಕೆ ಕೊಟ್ಟಿದ್ದು ಹೇಗೆ ಎಚ್‌ಡಿಕೆ? ಬೆಂಗಳೂರಿಗೆ ಕೊಳ್ಳಿಯಿಟ್ಟ ಆರೋಪಿ ಸಂಪತ್ ರಾಜ್ ಪರಾರಿಯಾಗಿದ್ದು ಹೇಗೆ? ಇದೆಲ್ಲವನ್ನೂ ನೋಡೋಣ ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಉಪಕಥನಕ್ಕೆ ಡಿ ಬಾಸ್ ಕೊಟ್ಟ ಮಾಸ್ ಎಂಟ್ರಿ ಹೇಗಿತ್ತು? ಪ್ರಚಾರದ ಜೊತೆಯಲ್ಲಿ ಕೊರೋನಾ ಬಗ್ಗೆ ದರ್ಶನ್ ಜಾಗೃತಿ ಮೂಡಿಸಿದ್ದು ಹೇಗೆ? ಕ್ಯಾಂಪೇನ್ ವೇಳೆ ವಾಹನಕ್ಕೆ ಅಡ್ಡ ಬಂದು ವೃದ್ಧೆ ಮಾಡಿದ್ದು ಏನು? ಇದೆಲ್ಲವನ್ನೂ ನೋಡೋಣ ಸಾರಥಿ ಮತಬೇಟೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ-ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಡಿ ಬಾಸ್ ದರ್ಶನ್ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ದರ್ಶನ್ ರ್ಯಾಲಿ ನಡೆಸುತ್ತಿದ್ದು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಪ್ರಚಾರಕ್ಕೆ ಆಗಮಿಸುತ್ತಿದ್ದಂತೆ ಹೂಮಳೆ ಸುರಿಸಿ ಘೋಷಣೆ ಕೂಗಿ ಅಭಿಮಾನಿಗಳು ಸಂಭ್ರಮಿಸಿದರು. ಮಿನಿ ಸಮರದ ಪ್ರಚಾರದ ಕಣಕ್ಕೆ ತಾರಾ ಮೆರುಗು ಸಿಕ್ಕಿದೆ. ರಾಜರಾಜೇಶ್ವರಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ದರ್ಶನ್ ಪ್ರಚಾರ ನಡೆಸುತ್ತಿದ್ದಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ರೋಡ್ ಶೋ ಆರಂಭಿಸಿದ ದರ್ಶನ್ ಮುನಿರತ್ನ ಪರ ಕ್ಯಾಂಪೇನ್ ಮಾಡಿದ್ರು. ಬಳಿಕ ವಾರ್ಡ್ ನಂಬರ್ 17ರ ಜೆಪಿ ಪಾರ್ಕ್, ಚೌಡೇಶ್ವರಿ ಬಸ್ ನಿಲ್ದಾಣ, ಜಾಲಹಳ್ಳಿ ವಿಲೇಜ್ನಲ್ಲಿ ಪ್ರಚಾರ ನಡೆಸಿದರು. ರಾತ್ರಿವರೆಗೂ ಮುನಿರತ್ನ ಪರ ದರ್ಶನ್ ಮತ ಭೇಟಿಯಾಡಲಿದ್ದಾರೆ. ರಾತ್ರಿ 9 ಗಂಟೆವರೆಗೂ ಆರ್ಆರ್ ನಗರ ಕ್ಷೇತ್ರದ ಹಲವೆಡೆ ಚಾಲೆಂಜಿಂಗ್ ಸ್ಟಾರ್ ಕ್ಯಾಂಪೇನ್ ಮಾಡಲಿದ್ದಾರೆ. 2:30ಕ್ಕೆ ವಾರ್ಡ್ ನಂಬರ್ 38ರ ಎಚ್ಎಂಟಿ ಪೀಣ್ಯದಿಂದ ಗೊರಗುಂಟೆಪಾಳ್ಯ, 4 ಗಂಟೆಗೆ ವಾರ್ಡ್ ನಂಬರ್ 42ರ ಲಕ್ಷ್ಮೀದೇವಿ ನಗರ, 5ಕ್ಕೆ ಲಂಕೇರಿಯಲ್ಲಿ ಕ್ಯಾಂಪೇನ್ ಮಾಡಿದ್ದು ರಾತ್ರಿ 8:15ಕ್ಕೆ ಜ್ಞಾನಭಾರತಿ ಅಕ್ಕೆಂಗುಂಟೆ, 9ರವರೆಗೂ ಆರ್ಆರ್ ನಗರ ಪ್ರವೇಶ ದ್ವಾರದ ಮೂಲಕ ಮತಯಾಚನೆ ಮಾಡಲಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಅಕ್ಕಿ ನೀಡಿದ್ದು ದೊಡ್ಡತನವಾಗಿದ್ದು ಅವರ ಆ ದೊಡ್ಡತನದಿಂದಲೇ ಪ್ರಚಾರಕ್ಕೆ ಬಂದಿದ್ದೇನೆ, ಮಾನವೀಯ ದೃಷ್ಟಿಯಿಂದಲೇ ಪ್ರಚಾರ ಮಾಡ್ತಿದ್ದೇನೆ ಅಂತ ದರ್ಶನ್ ಹೇಳಿದರು. ಮುನಿರತ್ನ ಪರ ಪ್ರಚಾರಕ್ಕೆ ತೆರಳುವ ಮುನ್ನ ಮಾತನಾಡಿದ ಅವರು, ನಾನು ಯಾವುದೇ ಪಕ್ಷ ನೋಡಿ ಪ್ರಚಾರಕ್ಕೆ ಹೋಗ್ತಿಲ್ಲ, ಮುನಿರತ್ನ ವ್ಯಕ್ತಿತ್ವ ನೋಡಿ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಅಂತ ತಿಳಿಸಿದರು. ಮುನಿರತ್ನ ಪರ ದರ್ಶನ್ ಮಾತ್ರವಲ್ಲದೆ ನಟಿ ಅಮೂಲ್ಯ ದಂಪತಿ ಕೂಡ ಪ್ರಚಾರ ನಡೆಸಿದರು. ದರ್ಶನ್ ರ್ಯಾಲಿಯಲ್ಲಿ ನಟಿ ಅಮೂಲ್ಯ ಹಾಗೂ ಪತಿ ಜಗದೀಶ್ ಭಾಗಿಯಾಗಿದ್ದರು. ಇನ್ನು ನಟ ಹಾಗೂ ಸಚಿವ ವಿಸಿ ಪಾಟೀಲ್, ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಪ್ರಚಾರ ನಡೆಸಿದರು. ರ್ಯಾಲಿ ಮಧ್ಯೆ ದರ್ಶನ್ಗೆ ಆರತಿ ಮಾಡಿದ ಮಹಿಳೆಯರು ಶುಭ ಕೋರಿದರು. ರಾಜರಾಜೇಶ್ವರಿ ನಗರದ ಹಲವೆಡೆ ರ್ಯಾಲಿ ನಡೆಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುನಿರತ್ನಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ದರ್ಶನ್ ನೋಡೋಕೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಸಾವಿರಾರು ಅಭಿಮಾನಿಗಳು ಕಾಯ್ತಾ ಇದ್ರು. ಅಭಿಮಾನಿಗಳತ್ತ ಕೈ ಬೀಸಿದ ದರ್ಶನ್ಗೆ ರ್ಯಾಲಿಯಲ್ಲಿ ಮಾಜಿ ಸಂಸದೆ ತೇಜಸ್ವಿನಿ ರಮೇಶ್ ಸಾಥ್ ಕೊಟ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮುನಿರತ್ನ ಪರ ಪ್ರಚಾರ ಮಾಡುತ್ತಲೇ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ರು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಹಲವೆಡೆ ರ್ಯಾಲಿ ನಡೆಸಿದ ದರ್ಶನ್ ರ್ಯಾಲಿ ಮಧ್ಯದಲ್ಲಿ ಮಾಸ್ಕ್ ಹಾಕಿಕೊಳ್ಳುವಂತೆ ಮನವಿ ಮಾಡಿದ್ರು. ರ್ಯಾಲಿಯಲ್ಲಿ ದರ್ಶನ್ ನೋಡಿ ಯುವತಿಯರು ಫುಲ್ ಖುಷಿಯಾದ್ರು. ಅಲ್ಲದೆ ದರ್ಶನ್ಗೆ ಮಾಸ್ಕ್ ತೆಗೆಯುವಂತೆ ಮನವಿ ಮಾಡಿದ್ರು. ಇನ್ನು ರ್ಯಾಲಿ ವೇಳೆ ದರ್ಶನ್ ಮಾಸ್ಕ್ ತೆಗೆಯುವಂತೆ ವೃದ್ಧೆ ಪಟ್ಟು ಹಿಡಿದ್ರು. ಪ್ರಚಾರದ ಲಾರಿಗೆ ಅಡ್ಡ ಬಂದು ಮಾಸ್ಕ್ ತೆಗೆಯುವಂತೆ ದರ್ಶನ್ಗೆ ಮನವಿ ಮಾಡಿದ್ರು. ವೃದ್ಧೆ ಹೇಳಿದ ಕೂಡಲೇ ಮಾಸ್ಕ್ ತೆಗೆದು ಓಕೆನಾ ಅಜ್ಜಿ ಅಂತ ದರ್ಶನ್ ಕೇಳಿದ್ರು. ದರ್ಶನ್ ರೋಡ್ ಶೋನಲ್ಲಿ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಅಂತರವನ್ನೇ ಮರೆತಿದ್ರು. ರ್ಯಾಲಿಯಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು, ದರ್ಶನ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಈ ವೇಳೆ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ದರ್ಶನ್ ರೋಡ್ ಶೋನಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರೆ ಕೊರೋನಾ ಸೋಂಕಿನ ಭಯವಿಲ್ಲದೆ ದರ್ಶನ್ ನೋಡಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಪ್ರಚಾರದಲ್ಲಿ ಮುನಿರತ್ನ ಬಗ್ಗೆ ದರ್ಶನ್ ಹೇಳಿದ್ದು ಏನು? ಸಾರಥಿಗೆ ಸಾಥ್ ಕೊಟ್ಟ ಬಿಜೆಪಿ ನಾಯಕರು ಯಾರ್ಯಾರು? ಮಿನಿ ಸಮರದಲ್ಲಿ ಮತ್ತೆ ಸದ್ದು ಮಾಡಿದ್ದು ಹೇಗೆ ಜೋಡಿತ್ತು? ಇದೆಲ್ಲವನ್ನೂ ನೋಡೋಣ ಉಪಕಥನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ಷೇತ್ರದ ಜನರು ಮುನಿರತ್ನ ಕೈ ಬಿಡಬೇಡಿ ಅಂತ ದರ್ಶನ್ ಮತಯಾಚಿಸಿದರು. ರ್ಯಾಲಿಯಲ್ಲಿ ಮಾತನಾಡಿದ ದರ್ಶನ್, ಕೊರೋನಾ ವೇಳೆ ಪ್ರಪಂಚವೇ ಹಸಿದುಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಮುನಿರತ್ನ ಕ್ಷೇತ್ರದ ಜನರ ಪರ ಇದ್ರು. ಯಾವ ಜಾತಿ ಅಂತ ಕೇಳದೆ ಹಸಿದವರಿಗೆ ಮುನಿರತ್ನ ಅನ್ನ ಕೊಟ್ಟರು. ಹೀಗಾಗಿ ಮುನಿರತ್ನ ಅವರನ್ನ ಕೈ ಬಿಡಬೇಡಿ ಅಂತ ಮನವಿ ಮಾಡಿದ್ರು. ದರ್ಶನ್ ನೋಡೋಕೆ ಅಭಿಮಾನಿಗಳು ಮುಗಿಬೆದ್ದಿದ್ರು. ಮುನಿರತ್ನ ಪರ ಪ್ರಚಾರಕ್ಕೆ ತೆರಳುವ ಮುನ್ನವೇ ದರ್ಶನ್ ಅವರನ್ನ ನೋಡೋಕೆ ಅಭಿಮಾನಿಗಳು ನಿವಾಸದ ಬಳಿ ಆಗಮಿಸಿದ್ರು. ಅಷ್ಟೇ ಅಲ್ಲ, ರ್ಯಾಲಿ ವೇಳೆಯೂ ರಸ್ತೆಯಲ್ಲೆಲ್ಲ ದರ್ಶನ್ ಅಭಿಮಾನಿಗಳು ಕಿಕ್ಕಿರಿದು ಸೇರಿದ್ರು. ಮುನಿರತ್ನ
ಪರ ರ್ಯಾಲಿ ನಡೆಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟರು. ರ್ಯಾಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ಕಂದಾಯ ಸಚಿವ ಆರ್ ಅಶೋಕ್, ಸಿಎಂ ರಾಜಕೀಯ ಕಾರ್ಯದರ್ಶಿ ಎಸ್ಆರ್ ವಿಶ್ವನಾಥ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕಟೀಲು ಮತ್ತು ಅಶೋಕ್ ಮುನಿರತ್ನಗೆ ಮತ ನೀಡುವಂತೆ ಮನವಿ ಮಾಡಿದರು. ಮಂಡ್ಯದಂತೆ ರಾಜರಾಜೇಶ್ವರಿ ನಗರದಲ್ಲೂ ದರ್ಶನ್ ಅಬ್ಬರ ಜೋರಾಗಿದೆ. ಮುನಿರತ್ನ ಪರ ಮತಯಾಚನೆ ಮಾಡುತ್ತಿದ್ದ ದರ್ಶನ್ಗೆ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಸೇಬಿನ ಹಾರ ಹಾಕಿ ಸ್ವಾಗತ ಮಾಡಿದರು. ಇನ್ನು ಹಲವೆಡೆ ಆರತಿ ಬೆಳಗಿ ದರ್ಶನ್ಗೆ ಶುಭ ಹಾರೈಸಿದರು. ಆರ್ಆರ್ ನಗರದ ಮತದಾರರು ಪ್ರಜ್ಞಾವಂತರಾಗಿದ್ದಾರೆ. ಇಲ್ಲಿ ಶಾಸಕರಾಗಿದ್ದವರು ಯಾವ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದನ್ನ ತಿಳಿದಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಆರ್ಆರ್ ನಗರದಲ್ಲಿ ಅಪರಾಧ ರಾಜಕಾರಣ ಹೆಚ್ಚಿದೆ. ಸುಳ್ಳು ಕೇಸ್ಗಳನ್ನು ಹಾಕಿಸೋದು, ಭಯದ ವಾತಾವರಣ ನಿರ್ಮಿಸೋದು, ಜನರನ್ನ ಹೆದರಿಸಿ ಮತಗಟ್ಟೆಗೆ ಬಾರದಂತೆ ಮಾಡುತ್ತಿದ್ದಾರೆ ಅಂತ ಮುನಿರತ್ನ ವಿರುದ್ಧ ಸಿದ್ದು ಹರಿಹಾಯ್ದಿದ್ದಾರೆ. ಆರ್ಆರ್ ನಗರದ ಜನ ಮುನಿರತ್ನ ನಾಯ್ಡು ಅಂತ ವೋಟ್ ಹಾಕಿಲ್ಲ, ನೀನು ಕಾಂಗ್ರೆಸ್ ಅಂತ ಮತ ಹಾಕಿದ್ರು, ಅದನ್ನ ಮರಿಬೇಡಪ್ಪ ಮುನಿರತ್ನ ಅಂತ ಸಿದ್ದರಾಮಯ್ಯ ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಭಿವೃದ್ಧಿ ಮಾಡ್ತೀನಿ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ತೀಯಾ, ನಿಂಗೆ ದುಡ್ಡು ಕೊಟ್ಟಿದ್ಯಾರಪ್ಪ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಅಲ್ವೇನಪ್ಪ, ನೀನೇನು ಮನೆಯಿಂದ ತಗೊಂಡು ಬಂದು ಕೆಲಸ ಮಾಡಿದ್ದೀನಪ್ಪ ಅಂತ ಸಿದ್ದು ಗುಡುಗಿದ್ದಾರೆ. ವೋಟ್ ಗಳಿಕೆಗೆ ಶಿರಾಗೆ ನೀರು ಕೊಡೋದಾಗಿ ಬಿಜೆಪಿ ಹೇಳಿದೆ ಅಂತ ಶಿರಾದಲ್ಲಿ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಕೆರೆ ತುಂಬಿಸೋಕೆ ಹಣ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ಶಿರಾ ಜನರ ಪರವಾಗಿ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇನೆ. ಶಿರಾದಲ್ಲಿ ನಡೆಸಿದ ಪ್ರಚಾರದ ವೇಳೆ ಎಚ್ಡಿಕೆ ಹೀಗೆ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಈಗ ಮೊದಲೂರು ಕೆರೆ ನೆನೆಸ್ಕೊಂಡು ಜೋಡತ್ತು ಬರಲಿ ಯಾರೇ ಬರಲಿ ಆರ್ಆರ್ ನಗರ ಶಿರಾದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತ ಸಚಿವ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್, ಡಿಕೆಶಿ ಕಾಂಗ್ರೆಸ್ಗೆ ಸೋಲಿನ ಭೀತಿ ಶುರುವಾಗಿದೆ, ಹೀಗಾಗಿ ಕಾಂಗ್ರೆಸ್ನವರು ಹತಾಶೆಯಿಂದ ಮಾತನಾಡುತ್ತಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಹಣದ ಹೊಳೆ ಹರಿಸ್ತಾ ಇದೆ ಎಂಬ ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಡಿಕೆಶಿ ಮಾತನಾಡುವುದು ಹಾಸ್ಯಾಸ್ಪದ. ಡಿಕೆಶಿ ಭ್ರಷ್ಟಾಚಾರದಲ್ಲಿ ತೊಡಗಿ ಜಾಮೀನಿನ ಮೇಲೆ ಹೊರಗಿದ್ದಾರೆ, ಮೊದಲು ಅದನ್ನು ಅರಿತುಕೊಳ್ಳಿ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಡಿಕೆಶಿಯನ್ನ ಕುಟುಕಿದ್ದಾರೆ. ರಾಜೇಶ್ ಗೌಡ ಪರ ರಾಜಾ ಹುಲಿಯ ಮತಬೇಟೆ ಹೇಗಿತ್ತು? ಮದಲೂರು ಕೆರೆಯನ್ನ ಇನ್ನೆಷ್ಟು ತಿಂಗಳಲ್ಲಿ ತುಂಬಿಸ್ತಾರಂತೆ ಸಿಎಂ? ಪಾದಯಾತ್ರೆಯ ಸವಾಲ್ ಹಾಕಿದ್ದು ಯಾಕೆ ಕುಮಾರಸ್ವಾಮಿ? ಇದೆಲ್ಲವನ್ನು ನೋಡೋಣ ಮಿನಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲೂ ಪ್ರಚಾರದ ಅಬ್ಬರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜೇಶ್ ಗೌಡ ಪರ ಮತಯಾಚನೆ ಮಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಶಿರಾದಲ್ಲಿ ರಾಜೇಶ್ ಗೌಡ ಗೆಲ್ಲಿಸುವ ಪಣ ತೊಟ್ಟು ಕೆಲಸ ಮಾಡಬೇಕು, ಯಾವ ಶಕ್ತಿಯೂ ಈ ಗೆಲುವನ್ನು ತಡೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಶಿರಾ ಕ್ಷೇತ್ರದಲ್ಲಿ ರಾಜಕೀಯ ಕಿಚ್ಚು ಹಚ್ಚಿರುವುದೇ ಮದಲೂರು ಕೆರೆ. ಹೀಗಾಗಿ ಈ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ವೈ, ಇನ್ನು 6 ತಿಂಗಳಲ್ಲಿ ಕೆರೆ ತುಂಬಿಸಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಭರವಸೆ ನೀಡಿದ್ರು. ಹೇಮಾವತಿಯಿಂದ ನೀರು ತಂದು ಕೆರೆ ತುಂಬಿಸ್ತೀನಿ, ಇದರಿಂದ ಸುತ್ತಮುತ್ತಲಿನ ಎಲ್ಲ ಕೆರೆಗಳನ್ನ ತುಂಬಿಸ್ತೀನಿ ಅಂತ ಸಿಎಂ ಹೇಳಿದ್ರು. ಶಿರಾದಲ್ಲಿ ಜೆಡಿಎಸ್ ಇಲ್ಲವೆಂದು ಅಶೋಕ್ ಹೇಳಿದ್ದಕ್ಕೆ ಕಿಡಿಕಾರಿರುವ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಸಚಿವ ಅಶೋಕ್ ಶಿರಾ ಕ್ಷೇತ್ರಕ್ಕೂ ಏನ್ ಸಂಬಂಧ ಇದೆ ಅಂತ ಕೆಂಡವಾದ್ರು. ತುಮಕೂರು ಜಿಲ್ಲೆ ಶಿರಾದಲ್ಲಿ ಮಾತನಾಡಿದ ಎಚ್ಡಿಕೆ, ಇಲ್ಲಿ ಎಷ್ಟು ಹಳ್ಳಿಗಳಿವೆ, ಕಷ್ಟ ಏನು ಅನ್ನೋದು ಅವರಿಗೆ ಗೊತ್ತಾ, ಇಲ್ಲಿ ಬಂದು ಟಾಟಾ ಮಾಡಿ ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮಾತಿನ ವಾಕ್ ಸಮರವೇ ನಡೀತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಗುಡುಗಿದ ಸಚಿವ ಶ್ರೀರಾಮುಲು, ಸಿದ್ದರಾಮಯ್ಯ ಹೇಳಿದಂತೆ ನಮ್ಮ ಶಾಸಕರು ಯಾರು ಚೂರಿ ಹಾಕಿಲ್ಲ, ಅವರ ಬೆನ್ನಿಗೆ ಅವರೇ ಚೂರಿ ಹಾಕಿಕೊಂಡಿದ್ದಾರೆ, ಹೀಗಾಗಿ ಅವರನ್ನ ಸಿದ್ದರಾಮಯ್ಯ ಅನ್ಬೇಕಾ, ಇಲ್ಲ ಚೂರಿ ಸಿದ್ದರಾಮಯ್ಯ ಅನ್ಬೇಕಾ ಅಂತ ರಾಮುಲು ಕಿಡಿಕಾರಿದ್ದಾರೆ. ಎಲೆಕ್ಷನ್ ಬಂದ್ಮೇಲೆ ಅಭ್ಯರ್ಥಿಗಳು ಪ್ರಚಾರಕ್ಕೆ ಸ್ಟಾರ್ಗಳನ್ನು ಕರ್ಕೊಂಡು ಬರುವುದು ಕಾಮನ್, ಆದರೆ ಸ್ಟಾರ್ಗಳ ಕ್ಯಾಂಪೇನ್ನಿಂದ ಕರ್ನಾಟಕದಲ್ಲಿ ಚುನಾವಣೆ ಗೆಲ್ಲೋಕೆ ಆಗಲ್ಲ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ರು. ಶಿರಾದಲ್ಲಿ ಮಾತನಾಡಿದ ಎಚ್ಡಿಕೆ, ಮಂಡ್ಯ ಜಿಲ್ಲೆಯಲ್ಲಿ ಫಲಿತಾಂಶ ಬಂದದ್ದು ರಾಜಕಾರಣ ನಡೆದಿರೋ ಕಾರಣವೇ ಬೇರೆ ಅಂತ ಹೇಳಿದ್ರು.
ಶಿರಾ ಮಿನಿವಾರ್ ಅಖಾಡದಲ್ಲಿ ಮತಬೇಟೆಗೆ ಅಭ್ಯರ್ಥಿಗಳ ಪರ ನಾನಾ ರೀತಿ ಕಸರತ್ತು ನಡೆಸಲಾಗ್ತಾ ಇದೆ. ಶಿರಾದಲ್ಲಿ ಮಾತನಾಡಿದ ಸಂಸದ ಆನೇಕಲ್ ನಾರಾಯಣಸ್ವಾಮಿ, ನಾವು ಅಯೋಧ್ಯೆ ಬಗ್ಗೆ ಹೇಳಿ ಓಟು ಕೇಳುವುದಿಲ್ಲ, ಪುಲ್ವಾಮಾ ಯೋಜನೆ ಹೇಳಿ ಮತ ಕೇಳುವುದಿಲ್ಲ, ಬದಲೂರು ಕೆರೆಗೆ ನೀರು ತುಂಬಿಸುವ 900 ಕೋಟಿ ಯೋಜನೆ ಟೆಂಡರ್ ಮಂಜೂರು ಮಾಡಿಯೇ ಬಂದಿದ್ದೇವೆ, ಕಣ್ಣೀರು ಸುರಿಸಿದರೆ ಕೆರೆಗೆ ನೀರು ಬರಲ್ಲ ಅಂತ ನಾರಾಯಣಸ್ವಾಮಿ ಗುಡುಗಿದ್ರು. ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವ ಮಾಜಿ ಸಿಎಂ ಕುಮಾರಸ್ವಾಮಿ, ಬಿಜೆಪಿ ಮತ ಪಡೆಯೋಕೆ ಶಿರಾಗೆ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದೆ. ನೀರು ಕೊಡುವ ವಿಚಾರವಾಗಿ ರಾಜ್ಯ ಸರ್ಕಾರ ಚುನಾವಣೆ ಬಳಿಕ ತಕ್ಷಣ ಹಣ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ಶಿರಾ ಜನರ ಪರವಾಗಿ ಶಿರಾದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವುದಾಗಿ ಎಚ್ಡಿಕೆ ಹೇಳಿದರು. ಮದಲೂರು ಕೆರೆಗೆ ನೀರು ತರುವುದೇ ಜೆಡಿಎಸ್ ಮತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ರಾಜಕೀಯ ದಾಳವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಬಹಿರಂಗ ಸವಾಲು ಹಾಕಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ, ಶಾಸಕರಾದ್ರಿ ಮಂತ್ರಿಯಾದ್ರಿ ನೀರು ತರುವುದಕ್ಕೆ ಆಗಿಲ್ಲ, ಜನರ ನೀರಿನ ಬವಣೆ ನೀಗಿಸೋಕೆ ನಿಮ್ಮಿಂದ ಸಾಧ್ಯವಾಗಲಿಲ್ಲ ಅಂತ ಸವಾಲು ಹಾಕಿದ್ರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪ್ರಚಾರ ಮಾಡುತ್ತಿದ್ದಾರೆ. ಇಲ್ಲಿ ಜೆಡಿಎಸ್ಗೆ ಮತ ಹಾಕಿದ್ರೆ ಕುಮಾರಣ್ಣ ಏನ್ ಸಿಎಂ ಆಗ್ತಾರಾ? ಆಗಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ರು. ಮದಲೂರಿನಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಕಾಂಗ್ರೆಸ್ಗೆ ಓಟು ಹಾಕಿದ್ರೆ ಡಿಕೆಶಿ ಸಿಎಂ ಆಗ್ತಾರಾ? ಆಗಲ್ಲ, ಹೀಗಾಗಿ ಬಿಜೆಪಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ರು. ಸಿಸಿಬಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದು ಹೇಗೆ? ಮಾಜಿ ಮೇಯರ್ ಲಿಫ್ಟ್ನ ಗುಂಡಿಗೆ ಬಿದ್ದು ಆದ ಅನಾಹುತ ಎಂಥದ್ದು? ಯುವಕನನ್ನ ಕೊಚ್ಚಿ ಕೊಂದಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಾಸಕರ ಮನೆಗೆ ಬೆಂಕಿ, 2 ಠಾಣೆ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಬಿಬಿಎಂಪಿ ಮಾಜಿ ಮೇಯರ್ ಆರ್ ಸಂಪತ್ ರಾಜ್ ನಾಪತ್ತೆಯಾಗಿದ್ದಾರೆ. ಕೋವಿಡ್ ಪಾಸಿಟಿವ್ ಬಂದಿದ್ದರಿಂದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ದಾಖಲಾಗಿದ್ದ ಸಂಪತ್ ರಾಜ್ 5 ದಿನದ ಹಿಂದೆ ಯಾರಿಗೂ ಗೊತ್ತಾಗದಂತೆ ಡಿಸ್ಚಾರ್ಜ್ ಆಗಿದ್ದಾರೆ. ಹೀಗಾಗಿ ಸಂಪತ್ ರಾಜ್ಗಾಗಿ ಸಿಸಿಬಿ ಪೊಲೀಸರು ಹಾಗೂ ಎನ್ಐಎ ಅಧಿಕಾರಿಗಳು ಹುಡುಕಾಟ ಶುರು ಮಾಡಿದ್ದಾರೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆ ವಿರುದ್ಧ ಸಿಸಿಬಿ ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ. ಶಾಸಕರ ಮನೆಗೆ ಬೆಂಕಿ, ಗಲಭೆ ಪ್ರಕರಣದ 51ನೇ ಆರೋಪಿಯಾಗಿ ಸಂಪತ್ ರಾಜ್ನನ್ನ ಡಿಸ್ಚಾರ್ಜ್ ಮಾಡುವಾಗ ಮಾಹಿತಿ ನೀಡುವಂತೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸಿಸಿಬಿ ಸೂಚನೆ ಕೊಟ್ಟಿತ್ತು. ಆದರೆ ಯಾವುದೇ ಮಾಹಿತಿ ನೀಡದೆ ಡಿಸ್ಚಾರ್ಜ್ ಮಾಡಿದ್ದು ಸಿಸಿಬಿ ಅಧಿಕಾರಿಗಳು ನೋಟಿಸ್ ನೀಡಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ಠಾಣೆ ಪೊಲೀಸರು 3 ಅಂತಾರಾಜ್ಯ ಸರಗಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆನಂದ ಚಂದ್ರ ಪಂಪನಾಯಕ್ ಅನ್ನೋರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ. 5 ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಇನಾಮಹೊಂಗಲದಲ್ಲಿ ಮೆಡಿಕಲ್ ಶಾಪ್ ಮೇಲ್ಚಾವಣಿ ಕೊರೆದು ಕಳ್ಳರು ಮಾಸ್ಕ್ ಕದ್ದೊಯ್ದಿದ್ದಾರೆ. ಚಂದ್ರಶೇಖರ್ ಅನ್ನೋರಿಗೆ ಸೇರಿದ ಔಷಧಾಲಯದಲ್ಲಿ 6,000 ನಗದು, 50ಕ್ಕೂ ಹೆಚ್ಚು ಮೂವ್ ಸ್ಪ್ರೇಗಳನ್ನು ಎಗರಿಸಿದ್ದಾರೆ. ಬೆಳಗ್ಗೆ ಬಾಗಿಲು ತೆಗೆದಾಗ ಕನ್ನ ಹಾಕಿರುವುದು ಬೆಳಕಿಗೆ ಬಂದಿದೆ. ತೆಲಂಗಾಣದಲ್ಲಿ ಯುವತಿ ಹತ್ಯೆಗೆ ಯತ್ನಿಸಿದ್ದು ಹೇಗಿತ್ತು? ಸೌದಿ ಅರೇಬಿಯಾಗೆ ಭಾರತ ಕೊಟ್ಟ ಸೂಚನೆ ಏನು? ನಿತೀಶ್ ಕುಮಾರ್ಗೆ ತೇಜಸ್ವಿ ಯಾದವ್ ಹಾಕಿದ ಸವಾಲೇನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತೆಲಂಗಾಣದಲ್ಲಿ ಕತ್ತಿಯಿಂದ ದಾಳಿ ನಡೆಸಿ ಯುವತಿ ಹತ್ಯೆಗೆ ಯತ್ನಿಸಲಾಗಿದೆ. ಭದ್ರಾದಿ ಕೊತ್ತಗೂಡಂ ಜಿಲ್ಲೆ ಸತ್ಯನಾರಾಯಣಪುರಂನಲ್ಲಿ ಘಟನೆ ನಡೆದಿದೆ. ಸಂದೀಪ್ ಎಂಬಾತ ಯುವತಿ ಮೇಲೆ ಹಲ್ಲೆ ನಡೆಸಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಯುವತಿಯನ್ನ ಮುಳ್ಳಿನ ಪೊದೆಯಲ್ಲಿ ಎಸೆದು ಪರಾರಿಗೆ ಯತ್ನಿಸಿದ್ದಾನೆ. ಈ ವೇಳೆ ಗಸ್ತು ತಿರುಗುತ್ತಿದ್ದ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೌದಿ ಅರೇಬಿಯಾ ಬ್ಯಾಂಕ್ ನೋಟ್ಗಳಲ್ಲಿ ಭಾರತದ ಬಾಹ್ಯ ಪ್ರಾದೇಶಿಕ ಗಡಿಯನ್ನ ತಪ್ಪಾಗಿ ಮುದ್ರಿಸಲಾಗಿದ್ದು, ಈ ಕುರಿತು ಭಾರತದ ವಿದೇಶಾಂಗ ಸಚಿವಾಲಯ ಪ್ರತಿಭಟನೆ ನಡೆಸೋಕೆ ನಿರ್ಧರಿಸಿದೆ. ಸೌದಿ ಅರೇಬಿಯಾದ ಬ್ಯಾಂಕ್ ನೋಟ್ಗಳಲ್ಲಿ ಭಾರತದ ಕಾಶ್ಮೀರದ ಭೂಭಾಗವೇ ಇಲ್ಲ. ಇದನ್ನು ಸರಿಪಡಿಸುವಂತೆ ಭಾರತದ ವಿದೇಶಾಂಗ ಸಚಿವಾಲಯ ಸೌದಿ ಅರೇಬಿಯಾಗೆ ಹೇಳಿದೆ. ಪ್ರಧಾನಿ ಮೋದಿ 2 ದಿನಗಳ ಕಾಲ ಗುಜರಾತ್ ರಾಜ್ಯ ಪ್ರವೇಶಿಸಲಿದ್ದಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನವನ್ನು ಏಕತಾ ದಿನವಾಗಿ ಆಚರಿಸಲಾಗುತ್ತಿದೆ. ಸರ್ದಾರ್ ಸರೋವರದ ಡ್ಯಾಂ ಬಳಿ ನಿರ್ಮಿಸಿರುವ ಸರ್ದಾರ್ ಪಟೇಲ್ ಪ್ರತಿಮೆ ಬಳಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಮೋದಿ ಉದ್ಘಾಟಿಸಲಿದ್ದಾರೆ. ದೇಶದಲ್ಲಿ ಸಕ್ರಿಯ ಕೊರೋನಾ ಕೇಸ್ಗಳು 6 ಲಕ್ಷಕ್ಕಿಂತ ಕಡಿಮೆ ಕುಸಿದಿವೆ. 5,94,000 ಕೊರೋನಾ ಸಕ್ರಿಯ ಕೇಸ್ಗಳಿವೆ. ಈ ಮೂಲಕ ದೇಶದಲ್ಲಿ ಈಗ 7.35% ಮಾತ್ರ ಸಕ್ರಿಯ ಕೊರೋನಾ ಕೇಸ್ಗಳಿವೆ.
ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ಗೆ ನಟಿ ಊರ್ಮಿಳಾ ಮಾತೋಂಡ್ಕರ್ ಅವರನ್ನ ನಾಮನಿರ್ದೇಶನ ಮಾಡೋಕೆ ಶಿವಸೇನೆ ನಿರ್ಧಾರ ಮಾಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಊರ್ಮಿಳಾ ಮಾತೋಂಡ್ಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ರು. ಬಳಿಕ ಕಾಂಗ್ರೆಸ್ ಪಕ್ಷ ತ್ಯಜಿಸಿದ್ರು. ಈಗ ಶಿವಸೇನೆಯ ಕೋಟಾದಲ್ಲಿ ಪರಿಷತ್ ಸದಸ್ಯರಾಗಿ ನೇಮಕರಾಗಿದ್ದಾರೆ. ಬಳಿಕ ಶಿವಸೇನೆ ಸೇರುವ ಸಾಧ್ಯತೆ ಇದೆ. ಆಕ್ಸ್ಫರ್ಡ್ ಲಸಿಕೆಗೂ ಮುನ್ನ ಮಾಡರ್ನಾ ಲಸಿಕೆ ಸಿಗುವ ಸಾಧ್ಯತೆ ಇದೆ. ಪ್ರಯೋಗಗಳಲ್ಲಿ ಮಾಡರ್ನಾ ಲಸಿಕೆ ಆಶಾದಾಯಕ ಫಲಿತಾಂಶ ಬಂದಿದೆ. ಅಮೆರಿಕದ ಮಾಡರ್ನಾ ಇಂಕ್ ಸಂಸ್ಥೆ ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ. ಪ್ರಯೋಗ ಫಲಿತಾಂಶ ವಿವರವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಜೊತೆಗೆ ಹಂಚಿಕೊಂಡಿದೆ. WHO ಗ್ರೀನ್ ಸಿಗ್ನಲ್ ಕೊಟ್ಟರೆ ಡಿಸೆಂಬರ್ನಲ್ಲೇ ಲಸಿಕೆ ಸಿಗಲಿದೆ. ಬಿಹಾರ ಚುನಾವಣೆ ಪೂರ್ಣಗೊಳ್ಳೋಕೆ ಕೆಲವೇ ದಿನಗಳು ಬಾಕಿ ಇದ್ದು ನಿರುದ್ಯೋಗ ಹಾಗೂ ವಲಸೆ ವಿಷಯಗಳ ಕುರಿತು ಮಾತನಾಡುವಂತೆ ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಒತ್ತಾಯಿಸಿದ್ದಾರೆ. ಗೌರವಾನ್ವಿತ ನಿತೀಶ್ ಜಿ ಅವರು 15 ವರ್ಷಗಳ ತಮ್ಮ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ, ಆರೋಗ್ಯ ಮತ್ತು ಕೈಗಾರಿಕೆಗಳನ್ನು ನಾಶಪಡಿಸಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮದುವೆ ದಿಪ್ಪಣದ ವ್ಯಾನ್ ಉರುಳಿ 7 ಜನ ಸಾವನ್ನಪ್ಪಿರೋ ಘಟನೆ ಆಂಧ್ರಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ತಂಟಿಕೊಂಡ ಬಳಿ ನಡೆದಿದೆ. ಮದುವೆ ಮುಗಿಸಿಕೊಂಡು ವಾಪಸ್ ಬರುವಾಗ ಬ್ರೇಕ್ ಫೇಲ್ಯೂರ್ನಿಂದ ಅಪಘಾತ ಸಂಭವಿಸಿದ್ದು ಬೆಟ್ಟದಿಂದ ವ್ಯಾನ್ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ಪಲ್ಲಿಪಾಳಯಂನ ಪಟಾಕಿ ಗೋದಾಮಿನಲ್ಲಿ ಅಗ್ನಿ ದುರಂತ ಸಂಭವಿಸಿದೆ. ಘಟನೆಯಲ್ಲಿ 2 ಸಜೀವ ದಹನವಾಗಿದ್ದು ಹಲವರಿಗೆ ಗಾಯಗಳಾಗಿವೆ. ಅಲ್ಲದೆ ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ 5 ಮನೆಗಳು ಜಖಮಾಗಿವೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ at 6. ಈಗ ಬಿಸಿ ಬಿಸಿ ಬಾತ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.